ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಶ್ರೀ ಶಂಕರ ಜಯಂತಿ ಮಹೋತ್ಸವ, ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರ ಜಯಂತಿ ಆಚರಣೆ. ವೈಶಾಖ ಶುಕ್ಲ ಪಂಚಮಿ ಏಪ್ರಿಲ್ 21, 2026. ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರ ಜಯಂತಿ. ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರ ಜನ್ಮ ದಿನಾಚರಣೆಯಾಗಿ ಸನಾತನ ಧರ್ಮದ ಅನುಯಾಯಿಗಳಿಂದ ವಿಶ್ವದಾದ್ಯಂತ ಶ್ರೀ ಶಂಕರ ಜಯಂತಿಯು ಆಚರಿಸಲ್ಪಡುತ್ತಿದೆ. ಜೀವಂತ ಪರಂಪರೆ, ಪರಮೇಶ್ವರನ ಅವತಾರಿಗಳಾದ ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರ ಮಹತ್ತರ ಪ್ರಯತ್ನಗಳಿಂದ ಇಂದು ಹಿಂದೂ ಧರ್ಮವೆಂದು ಕರೆಯಲ್ಪಡುತ್ತಿರುವ ಸನಾತನ ಧರ್ಮವು ಜೀವಂತವಾಗಿರಲು ಸಾಧ್ಯವಾಗಿದೆ. ಇತಿಹಾಸದಲ್ಲಿ ನಮ್ಮ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ತಾತ್ವಿಕ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದ ಈ ಮಹಾನ್ ವ್ಯಕ್ತಿಗೆ ಸರಿ ಸಾಟಿಯಾದ ಮತ್ತೊಬ್ಬ ವ್ಯಕ್ತಿಯಿಲ್ಲ. ಅವರ ಪ್ರಭಾವವು ಇಂದು ಕೂಡ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುತ್ತಾ ಜ್ಞಾನ, ಸಾಮರಸ್ಯ ಮತ್ತು ಮೋಕ್ಷದ ದಾರಿಗೆ ಪ್ರೇರಣೆಯನ್ನು ನೀಡುತ್ತಿದೆ. ಬ್ರಹ್ಮ ಸತ್ಯಂ ಜಗನ್ನಿತ್ಯ ಜೀವೋ ಬ್ರಹ್ಮೈವ ನಾಪರಃ ಎಂಬುದು ಅದ್ವೈತ ಸಿದ್ಧಾಂತ. ಬ್ರಹ್ಮದಿಂದ ಕೀಟಗಳವರೆಗೆ ಎಲ್ಲ ಜೀವಿಗಳಲ್ಲಿ ವ್ಯಾಪಿಸಿರುವ ಪರಬ್ರಹ್ಮನ ಚೈತನ್ಯವು ಒಂದೇ ಆಗಿದೆ ಎಂಬುದೇ ಇದರ ತಾತ್ಪರ್ಯ. ಆ ಪರಬ್ರಹ್ಮನು ಮಾತ್ರ ಶಾಶ್ವತ ಮತ್ತು ಅಂತಿಮವಾದ ಸತ್ಯ, ವೈವಿಧ್ಯಮಯವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಈ ಜಗತ್ತು ಸಂಪೂರ್ಣವಾಗಿ ನಿಜವಲ್ಲ. ಅದು ಇರುವಂತೆ ಕಾಣಿಸಿಕೊಳ್ಳುತ್ತದೆ ಮತ್ತು ನಮ್ಮ ವಿವಿಧ ವ್ಯವಹಾರಗಳಿಗೆ ಕಾರಣವಾಗುತ್ತದೆ. ಅಜ್ಞಾನದ ಪ್ರಭಾವದಿಂದ ಭೇದ ಬುದ್ಧಿಯು ಉಂಟಾಗಿದೆಯಷ್ಟೇ. ಯಾವುದೇ ಜೀವಿಯು ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮನಿಗಿಂತ ಭಿನ್ನವಾಗಿಲ್ಲ. ಶಾಸ್ತ್ರಗಳಲ್ಲಿ ಹೇಳಿದ ಸಾಧನಾ ಕ್ರಮವನ್ನು ಅನುಸರಿಸಿ ಕರ್ಮ, ಭಕ್ತಿ ಮತ್ತು ಜ್ಞಾನ ಮಾರ್ಗಗಳ ಮೂಲಕ ಈ ಸತ್ಯವನ್ನು ಅನುಭವಿಸಿ ಮೋಕ್ಷವನ್ನು ಸಾಧಿಸಬೇಕು ಎಂದು ಶ್ರೀ ಶಂಕರರು ಉಪದೇಶಿಸಿದರು. ಕಾಲಡಿ ಜಗದ್ಗುರುಗಳ ಪವಿತ್ರ ಜನ್ಮಸ್ಥಳ. ಶ್ರೀ ಆದಿ ಶಂಕರಾಚಾರ್ಯರ ಜೀವನ ಮತ್ತು ಸಾಧನೆಗಳು ಶಾಶ್ವತವಾಗಿದ್ದರೂ ಅವರ ಜನ್ಮಸ್ಥಳವು ಶತಮಾನಗಳವರೆಗೆ ಜನಮಾನಸದಿಂದ ಮರೆಯಾಗಿತ್ತು. 19ನೇ ಶತಮಾನದ ಕೊನೆಯಲ್ಲಿ ಶೃಂಗೇರಿ ಶಾರದಾ ಪೀಠದ 33ನೇ ಪೀಠಾಧಿಪತಿಗಳಾದ ಜಗದ್ಗುರು ಶಂಕರಾಚಾರ್ಯರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರು ಕಾಲಡಿಯಲ್ಲಿ ಶಂಕರರು ಜನಿಸಿದ ಸ್ಥಳವನ್ನು ಕಂಡುಹಿಡಿದು ಭಾರತದ ಆಧ್ಯಾತ್ಮಿಕ ಕೇಂದ್ರವೆಂಬ ಸ್ಥಾನವನ್ನು ನೀಡಿದರು. ಇತಿಹಾಸ ಮತ್ತು ದಿವ್ಯತೆಯು ಒಂದಾಗುವ ಈ ಸ್ಥಳದ ಗುರುತಿಸುವಿಕೆಯು ಮಹಾಸ್ವಾಮಿಗಳವರ
ತಪಸ್ಸಿನ ಫಲವಾಗಿದ್ದು ರಾಜರು, ಪಂಡಿತರು, ಇತಿಹಾಸಕಾರರು ಮತ್ತು ಆ ಕಾಲದ ಭಕ್ತರ ಸಹಕಾರದಿಂದ ಇದು ಸಾಧ್ಯವಾಯಿತು. ಅದೇ ಸಮಯದಲ್ಲಿ ಕಾಲಡಿಯ ಸುತ್ತಮುತ್ತ ಶಂಕರಾಚಾರ್ಯರ ಬಾಲ್ಯದ ಘಟನೆಗಳಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳನ್ನು ಗುರುತಿಸಲಾಗಿದೆ. ಬಾಲ್ಯದ ದಿವ್ಯ ಘಟನೆಗಳು. ತಾಯಿ ಆರ್ಯಾಂಬ ಮತ್ತು ತಂದೆ ಶಿವ ಗುರುಗಳ ಪುತ್ರರಾದ ಶಂಕರರು ಬಾಲ್ಯದಲ್ಲೇ ಅದ್ಭುತ ಪ್ರತಿಭೆ ತೋರಿದರು. ಅವರು ಗುರುಕುಲದಲ್ಲಿದ್ದು ವಿದ್ಯಾಭ್ಯಾಸ ಮಾಡುವಾಗ ಭಿಕ್ಷಾಟನೆಯ ಸಂದರ್ಭದಲ್ಲಿ ಒಣಗಿದ ನೆಲ್ಲಿಕಾಯಿಯನ್ನು ಭಿಕ್ಷೆಯಾಗಿ ನೀಡಿದ ಬಡ ಗೃಹಿಣಿಯ ದಾರಿದ್ರ್ಯವನ್ನು ನೋಡಿ ಆ ಸ್ಥಿತಿಯನ್ನು ಸಹಿಸಲಾಗದೆ ಮಹಾಲಕ್ಷ್ಮಿಯನ್ನು ಕನಕದಾರ ಸ್ತೋತ್ರದ ಮೂಲಕ ಸ್ತುತಿಸಿ ನೆಲ್ಲಿಕಾಯಿಯ ಸುವರ್ಣ ವೃಷ್ಟಿಯಿಂದ ಆ ದಾರಿದ್ರ್ಯವನ್ನು ನಿವಾರಿಸಿದ ಮಹಿಮಾನ್ವಿತರು ಶ್ರೀ ಶಂಕರರು. 8ನೇ ವಯಸ್ಸಿನಲ್ಲಿ ತಾಯಿಯ ಅನುಮತಿಯಿಂದ ಸನ್ಯಾಸ ಸ್ವೀಕರಿಸಿ ನರ್ಮದಾ ನದಿ ತೀರದಲ್ಲಿ ಶ್ರೀ ಗೋವಿಂದ ಭಗವತ್ಪಾದರನ್ನು ಗುರುವಾಗಿ ಪಡೆದು ಬ್ರಹ್ಮವಿದ್ಯೆಯ ಅಧ್ಯಯನವನ್ನು ಮಾಡಿದರು. ರಾಷ್ಟ್ರೀಯ ಮತ್ತು ಧಾರ್ಮಿಕ ಏಕತೆ, ಆಧ್ಯಾತ್ಮದ ಏಕತೆಯ ಮೂಲಕ ರಾಷ್ಟ್ರದ ಏಕೀಕರಣ. ಭಾರತದ ಸಮೃದ್ಧ ಆಧ್ಯಾತ್ಮಿಕ ಪರಂಪರೆ ತೀರ್ಥಯಾತ್ರೆ ಮತ್ತು ಭಕ್ತಿಯನ್ನು ಉತ್ತೇಜಿಸುತ್ತಿದ್ದರೂ ಅದನ್ನು ಪುನರುಜ್ಜೀವನಗೊಳಿಸಿದವರು ಶ್ರೀ ಆದಿ ಶಂಕರಾಚಾರ್ಯರು. 32 ವರ್ಷಗಳ ಜೀವನದಲ್ಲಿ ಅವರು 3 ಬಾರಿ ಭಾರತದೆಲ್ಲೆಡೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ದೇಶವನ್ನು ಏಕೀಕರಿಸುವ ಮಹತ್ವದ ಕಾರ್ಯವನ್ನು ನೆರವೇರಿಸಿದರು. ಸನಾತನ ವೈದಿಕ ಧರ್ಮ ಮತ್ತು ಅದ್ವೈತ ಸಿದ್ಧಾಂತವನ್ನು ನಿರಂತರವಾಗಿ ಪ್ರಚಾರ ಮಾಡುವ ಉದ್ದೇಶದಿಂದ ಭಾರತದ ಪುರಿ, ಶೃಂಗೇರಿ, ದ್ವಾರಕಾ ಮತ್ತು ಬದರಿ ಸ್ಥಳಗಳಲ್ಲಿ 4 ಅಮ್ನಾಯ ಪೀಠಗಳನ್ನು ಸ್ಥಾಪಿಸಿದರು. ಅವರ 4 ಪ್ರಮುಖ ಶಿಷ್ಯರಾದ ಹಸ್ತಮಲಕಾಚಾರ್ಯ, ಸುರೇಶ್ವರಾಚಾರ್ಯ, ಪದ್ಮಪಾದಾಚಾರ್ಯ ಮತ್ತು ತೋಟಕಾಚಾರ್ಯರನ್ನು ಮೊದಲ ಪೀಠಾಧೀಶರನ್ನಾಗಿ ನೇಮಿಸಿ ಧರ್ಮದ ರಕ್ಷಣೆಗಾಗಿ ಒಂದು ವಿಶಿಷ್ಟ ಮತ್ತು ಬಲವಾದ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿದರು. ಅವರು ಸ್ವತಃ ಮಠ ಅಮ್ನೋಯ ಸ್ತೋತ್ರ ಮತ್ತು ಮಹಾನುಶಾಸನದಲ್ಲಿ ಅಮ್ನಾಯ ಪೀಠಗಳ ಬಗ್ಗೆ ಮತ್ತು ಈ ಪೀಠಗಳ ಮುಖ್ಯಸ್ಥರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಗಳನ್ನು ನೀಡಿದರು. ಅವರು ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠಾರೋಹಣವನ್ನು ಮಾಡಿ ಕೇದಾರನಾಥದಲ್ಲಿ ಅಂತರ್ಧ್ಯಾನರಾದರು. ಕಾಲಕ್ರಮೇಣ ಈ ಪೀಠಾಧೀಶ್ವರರು ಆಯಾ ಪ್ರದೇಶಗಳ ಅಗತ್ಯಗಳನ್ನು ಅವಲಂಬಿಸಿ ಚತುರಮ್ನಾಯ ಪೀಠಗಳ ಅಡಿಯಲ್ಲಿ ಅನೇಕ ಶಾಖಾ ಮಠಗಳನ್ನು ಸ್ಥಾಪಿಸಿದರು. ಶೃಂಗೇರಿ ಶ್ರೀ ಶಾರದಾ ಪೀಠದ 12ನೆಯ ಪೀಠಾಧಿಪತಿಗಳಾದ ವಿದ್ಯಾರಣ್ಯ ಮಹಾಸ್ವಾಮಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಸಂಸ್ಥಾಪಿಸಿದರು. ಇದು ನಮ್ಮ ಭಾರತ ಕಂಡ ಅತ್ಯಂತ ಶಕ್ತಿಶಾಲಿ ಹಿಂದೂ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಇದು ದಕ್ಷಿಣ ಭಾರತಕ್ಕೆ ವಿಧರ್ಮೀಯರ ದಾಳಿಯಿಂದ ಸಂರಕ್ಷಿಸಿಕೊಳ್ಳಲು ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸಿತು ಮತ್ತು ವಿದೇಶಿಯ ಆಕ್ರಮಣಕಾರರಿಗೆ ಸಿಂಹ ಸ್ವಪ್ನವಾಗಿ
ಹೊರಹೊಮ್ಮಿತು. ಪವಿತ್ರ ಸಂಪ್ರದಾಯಗಳ ಪುನರುಜ್ಜೀವನ. ಅವರು ತಮ್ಮ ಯಾತ್ರೆಗಳಲ್ಲಿ ಬದರಿನಾಥ, ಪೂರಿ ಜಗನ್ನಾಥ ಮೊದಲಾದ ತೀರ್ಥಕ್ಷೇತ್ರಗಳಲ್ಲಿ ದೇವಸ್ಥಾನಗಳ ಪೂಜೆಯನ್ನು ಪುನಃ ಸ್ಥಾಪಿಸಿದರು. ಕೊಲ್ಲೂರು, ಕಾಂಚೀಪುರಂ ಮೊದಲಾದ ಸ್ಥಳಗಳಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು. ಶೃಂಗೇರಿಯಲ್ಲಿ ಜ್ಞಾನ ಸ್ವರೂಪಿಣಿಯಾದ ಶ್ರೀ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠವನ್ನು ಸ್ಥಾಪಿಸಿದರು. ಪ್ರಾಂತ್ಯಾತೀತ ಏಕತೆ. ಪ್ರಾಂತೀಯತೆಯ ವ್ಯತ್ಯಾಸಗಳನ್ನು ಹೋಗಲಾಡಿಸುವ ಸಲುವಾಗಿ, ಆಧ್ಯಾತ್ಮಿಕ ಏಕತೆಯನ್ನು ಬೆಳೆಸುವ ಸಲುವಾಗಿ ಕೇರಳದ ನಂಬೂದರಿಗಳನ್ನು ಉತ್ತರದ ಬದರಿನಾಥದಲ್ಲಿ ಸೇವೆಗಾಗಿ ನಿಯಮಿಸಿ, ಶೃಂಗೇರಿ ಜಗದ್ಗುರುಗಳಿಂದ ದೀಕ್ಷೆಯನ್ನು ಪಡೆದ ಮಹಾರಾಷ್ಟ್ರದ ಬ್ರಾಹ್ಮಣರನ್ನು ರಾಮೇಶ್ವರದ ಶ್ರೀ ರಾಮನಾಥ ಸ್ವಾಮಿ ದೇವಾಲಯದಲ್ಲಿ ಅರ್ಚಕರಾಗಿ ನಿಯಮಿಸಿ, ದಕ್ಷಿಣದ ಪದ್ಮಪಾದಾಚಾರ್ಯರನ್ನು ಪಶ್ಚಿಮದ ದ್ವಾರಕಾ ಪೀಠದ ಮೊದಲ ಪೀಠಾಧಿಪತಿಗಳಾಗಿ ನಿಯುಕ್ತಿಗೊಳಿಸಿ, ಉತ್ತರದ ಸುರೇಶ್ವರಾಚಾರ್ಯರನ್ನು ದಕ್ಷಿಣದ ಶೃಂಗೇರಿ ಪೀಠದ ಮೊದಲ ಪೀಠಾಧಿಪತಿಗಳನ್ನಾಗಿ ಮಾಡಿ ಪ್ರಾಂತ್ಯಾತೀತೆಯ ಏಕತೆಯ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. ಪೂರ್ವೋತ್ತರಾದಿ ದಿಕ್ಕುಗಳನ್ನು ಆಧರಿಸಿ ಭೇದಗಳನ್ನು ಅಳಿಸಿ ಅಖಂಡ ಭಾರತದ ಭವ್ಯತೆಗೆ ಬುನಾದಿಯನ್ನು ಕಲ್ಪಿಸಿದರು. ಶ್ರೀ ಶಂಕರ ಜಯಂತಿ 2026ರ ಭವ್ಯ ಆಚರಣೆಗಳ ಬಗ್ಗೆ ತಿಳಿಯೋಣ. ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಮತ್ತು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಏಪ್ರಿಲ್ 18ರಿಂದ 21, 2026ರವರೆಗೆ ಶಂಕರ ಜಯಂತಿ ಮಹೋತ್ಸವವನ್ನು ಬಹಳ ವೈಭವೋಪೇತವಾಗಿ ಆಚರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ವೇದ ಪಾರಾಯಣಗಳು, ವಿವಿಧ ಭಾಷೆಗಳಲ್ಲಿ ಉಪನ್ಯಾಸಗಳು, ರಥೋತ್ಸವ, ತೆಪ್ಪೋತ್ಸವ, ಪೂರ್ಣಾ ನದಿಯಲ್ಲಿ ಪೂರ್ಣಾರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರು, ಪಂಡಿತರು ಮತ್ತು ಆಧ್ಯಾತ್ಮ ಸಾಧಕರು ಈ ದಿವ್ಯಮಯವಾದ ಮಹೋತ್ಸವದಲ್ಲಿ ಭಾಗವಹಿಸಿ ಸಂಪ್ರದಾಯವನ್ನು ಅನುಸರಿಸಿ ಜೀವಂತ ಪರಂಪರೆಯ ಒಂದು ಅಂಗವಾಗಿರಿ. ಧನ್ಯವಾದಗಳು ಸ್ನೇಹಿತರೆ. ನಾವು ಶ್ರೀ ಶಂಕರ ಜಯಂತಿ ಮಹೋತ್ಸವದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.